ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಪ್ರಕರಣದಲ್ಲಿ 11 ಜನರು ಮೃತಪಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಟಿ ಆದೇಶವನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರದಿಂದ ಮೇಲ್ಮನವಿ. ತುರ್ತು ವಿಚಾರಣೆ ಕೋರಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಅರ್ಜಿ. ಆದರೆ ಇವತ್ತೇ ವಿಚಾರಣೆ ಆಗಬೇಕೆಂಬ ತರಾತುರಿ ಯಾಕೆ ಅಂತ ಹೈಕೋರ್ಟ್ ಪ್ರಶ್ನಿಸಿದೆ. ಆದೇಶದ ಬಳಿಕ ಅಧಿಕಾರ ವಹಿಸಿಕೊಳ್ಳುವುದಕ್ಕೆ ಅಧಿಕಾರಿ ಮುಂದಾಗಿದ್ದಾರೆ. ಹೀಗಾಗಿ ತುರ್ತು ವಿಚಾರಣೆಗೆ ಎಜಿ ಶಶಿಕಿರಣ್ ಶೆಟ್ಟಿ ಮನವಿ ಮಾಡಿದ್ದು. ಇನ್ನು ಕೆವಿಯಟ್ ಸಲ್ಲಿಸಿರುವುದಾಗಿ ವಿಕಾಸ್ ಪರ ವಕೀಲರಿಂದ ಆಕ್ಷೇಪ. ವಿಚಾರಣೆಯನ್ನು ನಾಳೆಗೆ ಹೈಕೋರ್ಟ್ ನಿಗದಿಪಡಿಸಿದೆ. ತುರ್ತು ವಿಚಾರಣೆ ಕೂಡಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಅರ್ಜಿ ಹಾಕಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಟಿ ಆದೇಶವನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರದಿಂದ ಮೇಲ್ಮನವಿ ಅರ್ಜಿ. ಆದರೆ ಇವತ್ತೇ ವಿಚಾರಣೆ ಆಗಬೇಕು ಅನ್ನುವಂತಹ ತರಾತುರಿ ಯಾಕೆ ಅಂತ ಹೈಕೋರ್ಟ್ ಪ್ರಶ್ನಿಸಿದೆ. ಆದೇಶದ ಬಳಿಕ ಅಧಿಕಾರ ವಹಿಸಿಕೊಳ್ಳೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಹೀಗಾಗಿ ತುರ್ತು ವಿಚಾರಣೆಗೆ ಅಂತ ಮನವಿ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಏನಂತ ಅರ್ಜಿ ಹಾಕಲಾಗಿತ್ತು? ಕೋರ್ಟಿಗೆ ಏನು ಹೇಳ್ತಾ ಇದೆ? ತುರ್ತು ವಿಚಾರಣೆಗಾಗಿ ಯಾಕೆ ಕೋರ್ಕೊಂಡಿತ್ತು? ಪ್ರತಿಮಾ, ಇವತ್ತು ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದೆ. ನಿನ್ನೆ ಅಷ್ಟೇ ಸಿಎಟಿ ಒಂದು ಆದೇಶವನ್ನು ಕೊಟ್ಟು ತುರ್ತಾಗಿ ಅಂದರೆ ಇಮಿಡಿಯೇಟ್ ಆಗಿ ವಿಕಾಸ್ ಕುಮಾರ್ ಅವರ ಸೇವೆಗೆ ಮರು ನಿಯುಕ್ತಿಗೊಳಿಸಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿತ್ತು. ಅದಕ್ಕೆ ಕಾರಣಗಳನ್ನು ಕೊಟ್ಟಿತ್ತು. ಯಾಕಂದರೆ ಪೊಲೀಸರ ತಪ್ಪುಗಳೇ ಏನು ಕಂಡು ಬರ್ತಾ ಇಲ್ಲ. ಯಾಕಂದರೆ ತರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಪೊಲೀಸರು ಅನುಮತಿನೇ ಕೊಟ್ಟಿಲ್ಲದೆ ಇದ್ದಾಗ ಅವ್ರು ತಪ್ಪು ಮಾಡುವಂಥ ಪ್ರಶ್ನೆ ಉದ್ಭವಿಸೋದಿಲ್ಲ ಅನ್ನುವಂಥ ಒಂದು ಫೈಂಡಿಂಗನ್ನು ನಿನ್ನೆ ಕೊಟ್ಟಿತ್ತು. ಅಲ್ಲದೆ ವಿಕಾಸ್ ಕುಮಾರ್ ಅವ್ರನ್ನ ತಕ್ಷಣ ಸೇವೆಗೆ ಮರು ನಿಯುಕ್ತಿ ಮಾಡ್ಕೋಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿತ್ತು. ಇದನ್ನು ಪ್ರಶ್ನೆ ಮಾಡಿ ಇವತ್ತು ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಸಿಎಟಿ ಮಾಡುವಂಥ ಆದೇಶ ಸರಿಯಲ್ಲ. ಯಾಕಂದರೆ ಸಿಎಟಿ ಪೊಲೀಸರ ಒಂದು ಏನು ವರ್ತನೆ ಬಗ್ಗೆ ಒಂದು ಫೈಂಡಿಂಗ್ಸನ್ನೇ ಕೊಟ್ಟಿದೆ. ಯಾವುದೇ ತನಿಖೆ ಇಲ್ಲದೇ ಫೈಂಡಿಂಗ್ಸ್ ಕೊಟ್ಟಿದೆ. ಹೀಗಾಗಿ ಈ ರೀತಿ ಫೈಂಡಿಂಗ್ಸ್ ಕೊಡುವಂಥ ಅಧಿಕಾರ ಸಿಎಟಿಗಿಲ್ಲ. ಬದಲಾಗಿ ನ್ಯಾಯಾಂಗ ಆಯೋಗ ತನಿಖೆ ನಡೆಸ್ತಾ ಇದೆ, ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಾ ಇದೆ. ಈ ಒಂದು ತನಿಖೆ ವರದಿ ಬರೋದಕ್ಕೆ ಮುಂಚೆನೇ ಸಿಎಟಿ ಈ ಆದೇಶ ಕೊಟ್ಟಿರೋದ್ರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಸೀಲ್ಡ್ ಕವರಲ್ಲಿ ನಾವು ಮೆಟೀರಿಯಲ್ಸನ್ನು ಕೊಟ್ಟಿದ್ವಿ ಸಿಎಟಿಗೆ, ಆದರೆ ಅದನ್ನು ಅವ್ರು ಕನ್ಸಿಡರ್ ಮಾಡದೇನೆ ಈ ರೀತಿ ಒನ್ ಸೈಡೆಡ್ ಆದೇಶವನ್ನು ಕೊಟ್ಟಿದ್ದಾರೆ ಅನ್ನೋಂಥ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ತುರ್ತು ವಿಚಾರಣೆ ಯಾಕೆ ಅಂತೇಳಿ ಹೈಕೋರ್ಟ್ ಪ್ರಶ್ನೆ ಮಾಡಿದಾಗ ನಿನ್ನೆ ಸಿಎಟಿ ಆದೇಶ ಕೊಟ್ಟಿದ್ದ ತಕ್ಷಣವೇ ವಿಕಾಸ್ ಕುಮಾರ್ ಅವರು ಅಧಿಕಾರ ವಹಿಸಿಕೊಳ್ಳೋದಕ್ಕೆ ಬಂದಿದ್ರು. ಇದರಿಂದ ನಮಗೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಸಮಸ್ಯೆ ಆಗುತ್ತೆ. ಜೊತೆಗೆ ಈ ಆದೇಶ ಸರಿ ಇಲ್ಲದೆ ಇರೋದ್ರಿಂದ ನೀವು ತಡೆಯಾಜ್ಞೆ ಕೊಡಬೇಕಾಗಿರುತ್ತೆ. ಹೀಗಾಗಿ ನಾವು ಮೇಲ್ಮನವಿ ಸಲ್ಲಿಸಿದ್ದೀವಿ ಅಂತೇಳಿ ವಾದ ಮಂಡನೆ ಮಾಡಿದ್ರು. ಕೊನೆಗೆ ಹೈಕೋರ್ಟ್ ಈಗ ವಿಚಾರಣೆಯನ್ನು ನಾಳೆಗೆ ನಿಗದಿಪಡಿಸಿದೆ. ನಾಳೆ ಸಿಎಟಿ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ಕೊಡುತ್ತಾ ಇಲ್ವೋ ಅನ್ನೋದು ನಾಳೆ ತೀರ್ಮಾನ ಆಗುತ್ತೆ. ಪ್ರತಿಮಾ. ಎಸ್, ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗೆ.